ಚಟುವಟಿಕೆ ಹಾಳೆ 6 ಇದು ಮರುಸಂಚನ ವಿದ್ಯಾರ್ಥಿ ಅಭ್ಯಾಸ ಪುಸ್ತಕದ ಉತ್ತರಗಳಾಗಿತ್ತು. ಸೊ ಆಲ್ರೆಡಿ ಮೊದಲ 5 ಚಟುವಟಿಕೆ ಹಾಳೆಗಳ ಉತ್ತರಗಳನ್ನು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅವುಗಳ ಲಿಂಕನ್ನು ಕೊಡ್ತೀನಿ. ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ನೋಡೋಣ ಏನಿದೆ ಅಂತ. ವಿವಿಧ ಕ್ಷೇತ್ರಗಳಲ್ಲಿ ಭಾರತವು ಮಾಡಿರುವ ಸಾಧನೆಗಳು ಅಂತ ಶೀರ್ಷಿಕೆ ಇದೆ. ಮೊದಲ ಪ್ರಶ್ನೆ, ನಮ್ಮ ದೇಶಕ್ಕೆ ಭಾರತ ಎಂಬ ಹೆಸರು ಹೇಗೆ ಬಂತು ಗೊತ್ತೇ? ವಿವರಿಸಿರಿ. ಉತ್ತರ, ಪುರಾಣಗಳ ಪ್ರಕಾರ ಋಷಭನಾಥನ ಹಿರಿಯ ಮಗ ಭರತ. ಈತ ರಾಜನಿದ್ದಂತೆ. ಭರತ ಆಳಿದ ನಾಡು ಅದು ಭರತಖಂಡ. ಹೀಗೆ ಭಾರತ, ಭರತವರ್ಷ, ಭಾರತ ದೇಶ ಎಂಬ ಹೆಸರು ಬಂತು ಎಂಬ ಪ್ರತೀತಿ ಇದೆ. ಮುಂದೆ ಈ ಪರ್ಷಿಯಾ ದೇಶದ ಜನರು ಸಿಂಧೂ ಜನರ ಪ್ರದೇಶದ ಸಂಪರ್ಕಕ್ಕೆ ಬಂದಾಗ ಅಲ್ಲಿನ ಜನರನ್ನು ಹಿಂದೂ ಅಂತ ಕರೆದರು. ಗ್ರೀಕರು ಹಿಂದೂ ಪದವನ್ನು ಸಿಂಡಸ್ ಮತ್ತು ಇಂಡು ಎಂದು ಕರೆದರು. ನಂತರ ಆಂಗ್ಲರು ಇಂಡಿಯಾ ಅಂತ ಕರೆದರು. ಮುಂದಿನ ಪ್ರಶ್ನೆ, ಗಣಿತ ಕ್ಷೇತ್ರಕ್ಕೆ ಭಾರತೀಯರು ನೀಡಿರುವ ಅದ್ಭುತ ಕೊಡುಗೆಗಳ ಬಗ್ಗೆ ಬರೀರಿ ಅಂತ ಕೇಳಿದರೆ ಮೊದಲ ಚಿತ್ರದಲ್ಲಿರೋರು ಆರ್ಯಭಟ, ಎರಡನೇ ಚಿತ್ರದಲ್ಲಿರೋರು ಶ್ರೀನಿವಾಸ್ ರಾಮಾನುಜನ್. ಇವರು ಇಬ್ಬರೂ ಕೂಡ ಗಣಿತಶಾಸ್ತ್ರಕ್ಕೆ ನೀಡಿರ್ತಕ್ಕಂಥ ಕೊಡುಗೆಗಳಂದರೆ ಅದು ಅಂಕಿಗಳು, ಎರಡನೇದು ದಶಮಾಂಶದ ಪದ್ಧತಿ, ಮೂರನೇದು ಭಿನ್ನರಾಶಿ ಪದ್ಧತಿ, 4 ಬೀಜಗಣಿತ, 5ನೇದು ಸೊನ್ನೆಯನ್ನು ಪತ್ತೆ ಮಾಡಿರ್ತಕ್ಕಂಥದ್ದು. ಇವಿಷ್ಟೂ ಕೂಡ ಏನಪ್ಪ ಅಂದರೆ ಆರ್ಯಭಟ ಮತ್ತು ಶ್ರೀನಿವಾಸ್ ರಾಮಾನುಜನ್ ಅವರು ಭಾರತೀಯರು ಗಣಿತಕ್ಕೆ ನೀಡಿರುವ ಕೊಡುಗೆಗಳು. ಚಟುವಟಿಕೆ 3ಕ್ಕೆ ಹೋಗೋಣ. ವಿದೇಶಗಳಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರಭಾವದ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಇದೆ. ಸೊ ಮೊದಲ ಚಿತ್ರದಲ್ಲಿರೋದು ಬುದ್ಧನ ಪ್ರತಿಮೆ, ಅದಿರೋದು ಚೀನಾ. ಎರಡನೇ ಚಿತ್ರದಲ್ಲಿರೋದು ಅಂಕೋರ್ ವಾಟ್ ಹಿಂದೂ ದೇವಾಲಯ, ಅದಿರೋದು ಕಾಂಬೋಡಿಯಾದಲ್ಲಿ. ನೆಕ್ಸ್ಟ್ ಇರೋದು ಅವುಕಾನ್ ಬುದ್ಧ ಪ್ರತಿಮೆ ಶ್ರೀಲಂಕಾದಲ್ಲಿದೆ. ನೆಕ್ಸ್ಟ್ ಬೋರ್ಬೋದೂರ್ ಬೌದ್ಧ ದೇವಾಲಯ ಇರೋದು ಜಾವಾದಲ್ಲಿ ಇದೆ. ನಾವೇನು ಬರಿಬಹುದು ಅಂತಂದರೆ ಬೌದ್ಧ ಮತ ಭಾರತದ ಗಡಿಯಾಚೆಗೆ ಅಫ್ಘಾನಿಸ್ತಾನ್, ಟಿಬೇಟ್, ಮಂಗೋಲಿಯಾ, ಚೀನಾ, ಕೊರಿಯಾ ಮತ್ತು ಜಪಾನ್ ದೇಶಗಳಲ್ಲಿ ವ್ಯಾಪಕವನ್ನು ಹೊಂದಿತ್ತು. ಶ್ರೀಲಂಕಾ ಬೌದ್ಧ ಮತವನ್ನು ಸ್ವೀಕರಿಸಿತು. ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಅಫ್ಘಾನಿಸ್ತಾನದ ಭಾವಿಯಾನ್ ಎಂಬಲ್ಲಿ ಇದೆ. ಬೌದ್ಧ ಮತ ಮತ್ತು ಹಿಂದೂ ಸಂಸ್ಕೃತಿ ದಕ್ಷಿಣ ಏಷ್ಯಾದ ವಿವಿಧ ದೇಶಗಳಿಗೆ ಹಬ್ಬಿತ್ತು. ಕಾಂಬೋಡಿಯಾದ ಅಂಕೋರ್ ವಾಟ್ ಎಂಬಲ್ಲಿನ ಭವ್ಯ ಹಿಂದೂ ದೇವಾಲಯ ಜಗತ್ತಿನ ಶ್ರೇಷ್ಠ ವಾಸ್ತುಶಿಲ್ಪಗಳಲ್ಲಿ ಒಂದು. ಜಾವಾದ ಬೋರ್ಬೋದೂರ್ ಎಂಬಲ್ಲಿ ಜಗತ್ಪ್ರಸಿದ್ಧ ಬೃಹತ್ ಬೌದ್ಧ ದೇವಾಲಯವಿದೆ. ಆಗ್ನೇಯ ಏಷ್ಯಾದಲ್ಲಿ ಭಾರತೀಯ ಸಂಸ್ಕೃತಿಯು ಸುಮಾರು 9 ಶತಮಾನಗಳ ಕಾಲ ಅಲ್ಲಿಯ ಜನಜೀವನ ಬೆಳಗಿಸಿತು. ರಾಮಾಯಣ ಮತ್ತು ಮಹಾಭಾರತದ ಕಥೆಗಳು ಇಂದಿಗೂ ಕೂಡ ಜೀವಂತವಾಗಿವೆ ಅಂತಕ್ಕಂಥ ಅಂಶವನ್ನು ಬರೀಬೇಕಿತ್ತು. ಚಟುವಟಿಕೆ 4, ಯಾವುದಾದರೂ 2 ಭಾರತೀಯ ಮೌಲ್ಯಗಳ ಬಗ್ಗೆ ಟಿಪ್ಪಣಿ ಬರಲಿಕ್ಕೆ ಕೇಳಿದರೆ ಮೊದಲನೇ ಮೌಲ್ಯ ಆಚಾರ್ಯ ದೇವೋ ಭವ ಅಂತ ಇದೆ. ಅಂದರೆ ಭಾರತದ ಪ್ರಾಚೀನ ಸಂಸ್ಕೃತಿಯಲ್ಲಿ ವಿದ್ಯೆ ವಿಕ್ರಯದ ವಸ್ತುವಾಗಿರಲಿಲ್ಲ. 3000 ವರ್ಷಗಳ ಹಿಂದೆ ಶಿಷ್ಯರಿಗೆ ಗುರುಗಳು ನೀಡುತ್ತಿದ್ದ ಮೌಲ್ಯಗಳು ಎಲ್ಲ ಕಾಲಗಳಿಗೂ ಅನ್ವಯವಾಗುವಂಥವು. ಸತ್ಯವನ್ನು ಹೇಳು, ಧರ್ಮವನ್ನು ಪಾಲಿಸು, ಇದುವರೆಗೆ ಕಲಿತಿದ್ದರಿಂದಲೇ ತೃಪ್ತನಾಗಬೇಡ, ಗರ್ವ ಪಡಬೇಡ, ತಾಯಿ, ತಂದೆ, ಆಚಾರ್ಯ ಮತ್ತು ಅತಿಥಿಗಳನ್ನು ದೇವರಂತೆ ಭಾವಿಸು. ಈ ಮೌಲ್ಯಗಳು ಇಂದಿಗೂ ನಮ್ಮ ಮುಂದಿವೆ. ಎರಡನೇ ಮೌಲ್ಯ ಸರ್ವೇ ಜನ ಸುಖಿನೋ ಭವಂತು, ಎಲ್ಲ ಜನರು ಸುಖಿಗಳಾಗಲಿ. ಇದು ನಮ್ಮ ಪ್ರಾಚೀನರ ಒಂದು ಉದಾತ್ತ ಮೌಲ್ಯ. ವಸುದೈವ ಕುಟುಂಬಕಂ, ಇಡೀ ಜಗತ್ತೇ ಒಂದು ಕುಟುಂಬ ಎಂಬ ಉದಾತ್ತ ಚಿಂತನೆಯು ಭಾರತೀಯರದ್ದೇ ಆಗಿದೆ. ಚಟುವಟಿಕೆ 5, ಕೊಟ್ಟ ಭಾರತದ ನಕ್ಷೆಗಳಲ್ಲಿ 8 ಸ್ಥಾನಗಳನ್ನು ಗುರುತಿಸಲಿಕ್ಕೆ ಕೇಳಿದ್ದಾರೆ. ಸೊ ಆಲ್ರೆಡಿ ಅವುಗಳನ್ನು ಗುರುತಿಸಿದ್ದೀವಿ. ತಕ್ಷಶಿಲಾ ಇದೆ, ನಳಂದ ಇದೆ, ಕಂಚಿ, ಹರಪ್ಪ, ಮೆಹೆಂಜೋದಾರೋ, ಬನವಾಸಿ, ತಂಜಾವೂರು. ತಕ್ಷಶಿಲಾಗಳನ್ನು ಏನು ಮಾಡಿದ್ದೀವಿ, ಈ ನಕಾಶೆಯಲ್ಲಿ ಗುರುತಿಸಿವಿ. ಅದನ್ನು ನೀವು ಚೆನ್ನಾಗಿ ನೋಡಿಕೊಂಡು ಇದೇ ಥರ ಗುರುತಿಸಿ ಅಂತ ಹೇಳ್ತಾ ಇಷ್ಟಿತ್ತು ಈ ಚಟುವಟಿಕೆ ಹಾಳೆಯ ಉತ್ತರಗಳು. ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್.